ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಒಂದು ಮಾತು ತಿಳಿದುಕೋ, ಮೊನ್ನೆಯಿಂದನೂ ನನ್ನ ಮಗಳು ಯಾವ ಕೆಲಸ ಮಾಡಿದರೂ ಆಗ್ತಾ ಇಲ್ಲ, ಏನು ಮಾಡೋದಂತ ಚಿಂತೆ ಮಾಡ್ತಾ ಇದ್ದೀಯಲ್ವಾ? ಒಂದೇ ಒಂದು ಪರಿಹಾರ ಹೇಳುತ್ತೇನೆ ಕಂದ, ಯಾವ ಟೆನ್ಷನ್ನು ಇಲ್ಲ. 8 ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾರಿಗೂ ಗೊತ್ತಾಗದೆ ಹಾಗೇನೆ ಒಂದು ಕಡ್ಡಿಪೆಟ್ಟಿಗೆಯನ್ನು ನಿನ್ನ ಸಂಕಲ್ಪದೊಂದಿಗೆ ಇಟ್ಟು ಬಾ. ದೇವಸ್ಥಾನದಲ್ಲಿ ಎಲ್ಲಿಯಾದರೂ ಕಿಟಕಿನೋ ಅಥವಾ ಸುಮ್ಮನೆ ಇಟ್ಟು ಬಾ, ಆದರೆ ಅದನ್ನು ಯಾರೂ ನೋಡಬಾರದು. ಅಲ್ಲಿ ಇದ್ದಂಥ ಅರ್ಚಕರು ಅದನ್ನು ಬಳಸಬೇಕು. ಹಾಗೆ ಮಾಡುತ್ತಾ ಬಾ. ಅಲ್ಲೇ ಕುಳಿತುಕೊಂಡು ಹನುಮಾನ್ ಚಾಲೀಸನ್ನು ಓದುತ್ತಾ ಬಾ. ಸಾಧ್ಯವಾದರೆ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಲೇ ಮಾಡು. 8 ವಾರದೊಳಗಡೆ ನಿನ್ನ ಸಂಕಲ್ಪ ಏನಿದೆಯೋ ಅದು ಪ್ರಾರಂಭವಾಗುತ್ತದೆ. ಮಾಡಿ ನೋಡು ಒಂದು ಸಲ. ಹಾಗೆಯೇ ಸಾಧ್ಯವಾದರೆ ಆಂಜನೇಯ ಸ್ವಾಮಿಗೆ ಒಂದು ಉದ್ದಿನ ವಡೆ ಮಾಲೆ ಮತ್ತು ಒಂದು ಬಾಳೆಹಣ್ಣಿನ ಗೊನೆ ಕೊಡುಕಂದ, ಚಿಕ್ಕದ್ದು. ಮಾಡಿ ನೋಡು, ಪ್ರಯತ್ನ ಪಡು. ಒಂದು ಸಲ ಪ್ರಯೋಗ ಮಾಡಿದಾಗಲೇ ಅದರ ಫಲಿತಾಂಶ ಏನೆಂಬುದು ಅರ್ಥವಾಗುತ್ತದೆ, ಹೌದಲ್ವಾ? ಹಾಗೆಯೇ ಮತ್ತೊಂದು ಮಾತು, ಹೊರಗಡೆ ಊಟ ಸ್ವಲ್ಪ ಕಡಿಮೆ ಮಾಡು. ರೋಡ್ ಸೈಡಿಂದು ಸ್ವಲ್ಪ ಕ್ಲೀನಾಗಿದೆಯೋ ಇಲ್ಲೋ ತಿಳಿದುಕೊಂಡು ಮಾಡು, ಅರ್ಥ ಆಯ್ತಾ? ಹಾಗೆಯೇ ಇನ್ನೊಂದು ವಿಷಯ, ಯಾವ ಕಾರಣಕ್ಕೂ ನಿನ್ನ ಸ್ನೇಹಿತರನ್ನು ಅಲ್ಲಗಳೆಯಬೇಡ. ಇಷ್ಟು ದಿನ ಬೇರೆಯವರ ಸ್ನೇಹಿತ ನೀನು ಅಂತಂದು ನೀನು ಹೆಸರುವಾಸಿಯಾಗಿದ್ದೆ. ಆದರೆ ಈಗ ಹಾಗಲ್ಲ. ನಿನ್ನ ಹೆಸರು ಬಳಸಿಕೊಂಡೇ ಅವರು ತಮ್ಮ ಕೆಲಸ ಮಾಡುವಂಥ ಸಂದರ್ಭ ಬಂದಾಗಿದೆ. ಇನ್ನು ಕೆಲವು ದಿನಗಳು, ಎಣಿಕೆಯಷ್ಟು ದಿನದಲ್ಲಿ ಕಳೆದರೆ ಅವರು ನಿನ್ನ ಹೆಸರು ಬಳಸಿಕೊಂಡು ನಾನು ಇಂಥವರ ಸ್ನೇಹಿತ, ಹೀಗಿದ್ದೇನೆ ಅಂತ ಹೇಳುವಂಥ ಪ್ರಸಂಗ ಬರುತ್ತದೆ. ಖಂಡಿತವಾಗಲೂ ಬರುತ್ತದೆ. ಅಷ್ಟೇ ಅಲ್ಲ ಕಂದ, ನಿನ್ನ ಎಲ್ಲ ಗೆಳೆಯರ ಒಂದು ಸಹವಾಸ ಉತ್ತಮವಾಗಿದೆ. ನಾನು ಮೊನ್ನೆಗೆ ಹೇಳಿದ್ದೆ, ಒಬ್ಬ ವ್ಯಕ್ತಿನ ಅಳೆಯಬೇಕಾದ್ರೆ ನೇರವಾಗಿ ಅವರನ್ನು ಮಾತನಾಡಿಸೋದಲ್ಲ, ಅವರ ಸ್ನೇಹಿತರು ಹೇಗಿದ್ದಾರೆ ಎಂದು ತಿಳಿದುಕೊಂಡು ನಾವು ನೋಡಿದರೆ ಸಾಕು, ಅವರ ವ್ಯಕ್ತಿತ್ವ ಅರಿವಾಗುತ್ತದೆ ಅಂತ, ಹೌದಲ್ವಾ? ಹಾಗಾಗಿ ಚಿಂತೆ ಮಾಡಬೇಡ, ನೀನು ಹೋಗುವಂಥ ಹಾದಿ ಸರಿಯಾಗಿದೆ. ಅಷ್ಟೇ ಅಲ್ಲ, ಮೊನ್ನೆ ಒಂದು ಬ್ಯಾಂಕಿನಲ್ಲಿ ಚೆಕ್ ಬರೆಯುವಾಗ ಬೈ ಮಿಸ್ಟೇಕಾಗಿ ನೀನು ಮಾಡಿದ ತಪ್ಪಲ್ಲ, ಬೇರೆಯವರು ಮಾಡಿದಂಥ ತಪ್ಪು. ಆದರೆ ಬ್ಯಾಂಕಿನ ಒಳಗಡೆ ಹೋಗುವಾಗಲೇ ಚೂರು ಗೊತ್ತಾಗದ ರೀತಿಯಲ್ಲಿ ಎಡವಿಬಿಟ್ಟೆ, ಅಲ್ಲೇ ಇದ್ದಂಥ ಕಾಲು ಒರೆಸುವಂಥ ಮ್ಯಾಟಿನಿಂದ. ಆವಾಗಲೇ ನಿನ್ನ ಮನಸ್ಸು ಏನೋ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಆದರೆ ಅದು ಚೆಕ್ಕಿನ ಮೂಲಕ ಹೋಯಿತು, ಮತ್ತೊಂದು ಬರೆದು ಕೊಟ್ಟೆ. ಆದರೆ ಆ ಚೆಕ್ಕನ್ನು ಹಾಳಾಗಿದೆ ಅಂತ ಅಲ್ಲಿ ಎಸೆಬೇಡ. ಅದಕ್ಕೆ ಏನು ವ್ಯವಸ್ಥೆ ಬೇಕು, ಯಾರನ್ನ ಕೇಳಬೇಕು ಕೇಳಿಕೊಂಡು ಮಾಡು, ಅರ್ಥ ಆಯ್ತಾ? ದಾರಿ ತಪ್ಪಿದಾಗ ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತೇನೆ, ಚಿಂತೆ ಮಾಡಬೇಡ. ನೀನು ಹಿರಿಯರನ್ನು ಗೌರವದಿಂದ ನೋಡಿಕೊ, ತಂದೆ ತಾಯಿನೂ ಚೆನ್ನಾಗಿ ನೋಡಿಕೋ ಕಂದ. ಇಂದು ಎಲ್ಲ ಒಳ್ಳೆಯದೇ.